ಮಗಳು ವೈಶಾಲಿಯನ್ನ ಮಂಗಳೂರಿನ ಸುರತ್ಕಲ್ನ ಮುಕ್ಕದ ಕಾಲೇಜಿಗೆ ಪೋಷಕರು ಸೇರಿಸಿದ್ರು. ಆದ್ರೆ ಇದೀಗ ಮಗಳು ಕಾಣೆಯಾಗಿದ್ದಾಳೆ. ಅಂದ್ರೆ ಮಿದ್ಲಾಜ್ ಎಂಬಾತನ ಜೊತೆ ಪರಾರಿಯಾಗಿದ್ದಾಳೆ. ಇದೊಂದು ಷಡ್ಯಂತ್ರ, ಇದೊಂದು ಲವ್ ಜಿಹಾದ್ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ತಮ್ಮ ಮಗಳಿಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕಂತ ಹೇಳಿ ಈಗ ಸುರತ್ಕಲ್ಗೆ ಬಂದಿದ್ದಾರೆ. ಸದ್ಯ ವೈಶಾಲಿ ಅವರ ಹೆತ್ತವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಈಗ ಇಂಥ ಪರಿಸ್ಥಿತಿ ಯಾವ ಪೋಷಕರಿಗೂ ಬರಬಾರ್ದು. ಮಗಳು ಮಂಗಳೂರಿನ ಒಂದು ಕಾಲೇಜಲ್ಲಿ ಕಲಿತಾ ಇದ್ಲು, ಬಹಳ ವಿದ್ಯಾಭ್ಯಾಸ ಚೆನ್ನಾಗಿತ್ತು. ಇದೀಗ ಜೀವನದ ಅತ್ಯಂತ ಘಟ್ಟ ಮದುವೆಯ ಸಂದರ್ಭದಲ್ಲಿ ಓಡಿ ಹೋಗಿರುವಂತದ್ದು. ಏನ್ ಹೇಳ್ತೀರಿ? ಎಷ್ಟು ಪ್ರೀತಿಯಿಂದ ಅವಳನ್ನು ಸಾಕಿದ್ರಿ ಅಂತ? ನಾವು ಒಳ್ಳೆ ತುಂಬಾ ಪ್ರೀತಿಯಿಂದ ಸಾಕಿದ್ದೇವೆ ಅವಳು ಬೆಂಗಳೂರಿನಲ್ಲಿ 1.1 ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ನಮ್ಮಲ್ಲಿ ಅಲ್ಲಿಯೇ ಇದ್ದೇನೆ ಅಂತ ಹೇಳಿದಳು, ಮಾತ್ರ ಇಲ್ಲಿ 1 ವಾರದಿಂದ ಇಲ್ಲಿದ್ದಳು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ ಗೊತ್ತಾದದ್ದು ಅಲ್ಲಿ ಫ್ರೆಂಡ್ಸಿನೊಟ್ಟಿಗೆ ಇದ್ದಳು ಅಂತ. ಇವಾಗ ಅವರ ಹುಡ್ಕೊಂಡು ಈಗ ವಯನಾಡ್ನವನ ಜೊತೆ ಓಡಿ ಹೋಗಿದ್ದಾರೆ. ನೀವು ವಯನಾಡ್ಗೆ ಹೋಗಿದ್ರಾ? ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಪೊಲೀಸ್? ವಯನಾಡ್ ಪೊಲೀಸರು ಅವರು ನಮ್ಮನ್ನು 5 ಮಿನಿಟ್ ನಮಗೆ ಅವಳನ್ನು ನೋಡಲಿಕ್ಕೆ ಬಿಟ್ಟದ್ದು. ಮತ್ತೆ ಹೆಚ್ಚು ನಮ್ಮಲ್ಲಿ ಮಾತಾಡಲಿಕ್ಕೆ ಬಿಡಲಿಲ್ಲ. ನಮ್ಮ ಹಗ್ ಮಾಡಲಿಕ್ಕೆ ಬರುವಾಗ ಅವರು ಹೇಳಿದರು ಟಚ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು ಅವರು. ಅವಳು ಕೂಡ ಹೇಳಿದ್ರು ನನಗೆ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳುವಾಗ ಅವರ ಟೈಮ್ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ. ಈಗ ಅವನು ಹುಡುಗ ಎಲ್ಲಿ ಕೆಲಸ ಮಾಡ್ತಿದ್ದು, ಹೇಗೆ ಪರಿಚಯ ಆಯ್ತು, ಏನಾದ್ರು ಗೊತ್ತಾಗಿದೆ? ಗೊತ್ತಿಲ್ಲ ನಮಗೆ, ಈಗ ಗೊತ್ತಾದಷ್ಟೇ. ಜ್ಯುವೆಲ್ಲರಿ ಈಗ ತುಂಬಾ ಪ್ರೀತಿಯಿಂದ ಸಾಕಿದಿರಿ, ಹೇಳುವಾಗ್ಲೇ ಅರ್ಥ ಆಗತ್ತೆ. ಬಹಳಷ್ಟು ಪ್ರೀತಿ ಇತ್ತು. ಏನ್ ಹೇಳ್ತೀರಿ? ನಿಮ್ಮ ಮಗಳು ಈಗ ಈ ಟಿವಿಯನ್ನ ನೋಡ್ತಾ ಇದ್ರೆ ಅವಳಿಗೆ ಏನ್ ಹೇಳ್ತೀರಿ ಅಂತ? ನಮ್ಮವನಿಗೆ ಬಾಮಗಲ್ಲ ಅಂತ ಕರೀತಿದ್ದೆ. ಅವಳು ಬರ್ಬೋದು, ನಮ್ಮ ನೋಡಿ ಬರ್ಬೋದು, ಅವಳು ಬರ್ಬೋದು. ತಿರುಗಿ ಬಾ ನಮ್ಮವನಿಗೆ. ನಮಗೆ ನ್ಯಾಯ ಬೇಕು, ನಮಗೆ ನಮ್ಮ ಮಗಳು ಬೇಕು. ನಾವು ಇಷ್ಟು ವರ್ಷ ಸಾಕಿ ಈಗ ಇಂಥ ಒಂದು ಘಟನೆ ಆಗಿ ಹೋಗಿದೆ, ಆಗ್ಬಾರ್ದಿತ್ತು, ಆಗಿದೆ. ಪೊಲೀಸರ ಮುಂದೆ ಏನ್ ಬೇಡಿಕೆ ಕೊಡ್ತಾ ಇದ್ರಿ, ಏನಂತ ದೂರು ಕೊಡ್ತಾ ಇದ್ರಿ? ಅವರಲ್ಲಿ ಕೂಡ ಹಾಗೆ ಹೇಳು, ನಮಗೆ ನ್ಯಾಯ ಬೇಕು, ನಮಗೆ ನಮ್ಮ ಮಗಳನ್ನು ತಿರುಗಿ ತಂದು ಕೊಡಬೇಕು ಅಂತ. ಅವರ ಕೈಗೆ ಮಗಳು ನಿಮ್ ಜೊತೆ ಹೇಗಿದ್ರು? ಈಗ ರಜೆಗೆ ಊರಿಗೆ ಬರುವಂತ ಸಂದರ್ಭದಲ್ಲಿ ಹೇಗಿದ್ರು? ಚೆನ್ನಾಗಿ ಮಾತಾಡ್ತಿದ್ರು? ಒಳ್ಳೆ ಪ್ರೀತಿ ಅವಳಿಗೆ. ನಮ್ಮಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರು. ಎಲ್ಲರಲ್ಲಿ ಸಹ ಒಳ್ಳೆ ಪ್ರೀತಿ ಅವಳಿಗೆ. ಈಗ ಸಡನ್ ಆಗಿ ಈ ತರ ಡಿಸಿಷನ್ ತಗೊಳ್ಳೋಕೆ ಏನ್ ಕಾರಣ ಇರ್ಬೋದು? ಏನಾದ್ರು ಬ್ರೈನ್ ವಾಶ್ ಮಾಡಿರ್ತಾರೆ? ಅವರು ಮುಸ್ಲಿಮರ ಇದರ ಹಿಂದೆ ಮುಸ್ಲಿಮರ ಏನೋ ಷಡ್ಯಂತರ ಇದೆ. ಈಗ ವೈಶಾಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಮಗಳು ಅಂತ ಹೇಳಿದ್ರೆ ನಿಮ್ಗೂ ಕೂಡ ಒಬ್ಬ ಅಪ್ಪನಾಗಿ ತುಂಬಾ ಕನಸಿರುತ್ತೆ, ಅವಳನ್ನ ಬೆಳೆಸಬೇಕು, ಮದುವೆ ಮಾಡಿಸ್ಬೇಕು, ತುಂಬೆಲ್ಲ ಕನಸಿರುತ್ತೆ. ಈಗ ಈ ತರ ಆಗಿದೆ, ಏನ್ ಹೇಳ್ತೀರಿ ಸರ್? ಎಂತ ಹೇಳುದು ನಾನು, ಎಂತ ಹೇಳೋದು? ನಾವು ನ್ಯಾಯ ಬೇಕು ಅಷ್ಟೇ ಹೇಳೋದು. ಅವಳನ್ನು ತರಿಸೋಕೆ, ಇಲ್ಲಿ ತರಿಸಬೇಕು ಅವಳನ್ನು. ಈಗ ಅವಳನ್ನು ಹುಡ್ಕೊಂಡು ವಯನಾಡಿನ ಸ್ಟೇಷನ್ಗೆ ಹೋದ್ರಿ, ಅಲ್ಲಿ ಏನೆಲ್ಲ ಆಯ್ತು? ಅಲ್ಲಿ ಹೋಗಿ ನಮಗೆ ಅಲ್ಲಿ ನ್ಯಾಯ ಇಲ್ಲ, ನಮಗೆ ಅಲ್ಲಿ ಬೆಲೆ ಇಲ್ಲ, ನ್ಯಾಯ ಇಲ್ಲ ಅಲ್ಲಿ. ಅವಳಲ್ಲಿ ಅಲ್ಲಿ ತಂದು ಇಲ್ಲಿಗೆ ಕೇಸು ಕೊಟ್ಟು ಅವಳು ಅಲ್ಲಿ ತರಿಸಿ, ಇಲ್ಲಿ ತರಿಸಲಿಲ್ಲ. ಇಲ್ಲಿ ತರಿಸೋಕಾಯ್ತು, ತರಿಸಲಿಲ್ಲ, ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ. ಎಲ್ಲ ನಮ್ಮನೊಟ್ಟಿಗೆ ಬರ್ತಾರಂತ ಹೇಳಿ 5 ನಿಮಿಷದಲ್ಲಿ ಚೇಂಜ್ ಆಯಿತು. ನಾನು ಬರೋದಿಲ್ಲ ಹೇಳಿ ಅಮ್ಮನೊಟ್ಟಿಗೆ, ಅಮ್ಮ ಒಟ್ಟಿಗೆ ಬರ್ತಾಳೆ, ಲೆಟ್ ಬರ್ತಾಳೆ ಅವಳು. ನಮಗೆ ಹೊರಗೆ ಹಾಕಿ ಮತ್ತೆ ಅವರನ್ನು ತರಿಸಿ ಅವರ ಮೇಲೆ ಅವ್ರು ಇಟ್ಟು ಅವನೊಟ್ಟಿಗೆ ಓದ್ತಾನೆ ಅಂತ ಹೇಳಿ ಬರ್ಸಿದೆವು. ನೀವು ನಿಮ್ಮ ಮಗಳ ಬಗ್ಗೆ ಏನೆಲ್ಲ ಆಸೆ ಇಟ್ಕೊಂಡ್ರಿ ಸರ್? ಈಗ ದೊಡ್ಡ ಮಗಳ ಹೇಗೆ ಅವರು? ದೊಡ್ಡ ಮಗಳು ಏನೆಲ್ಲ ಆಸೆಗಳಿತ್ತು ನಿಮಗೆ? ಅವರು ಈಗ ಕಲಿತಾ ಇದ್ರು, ಅವರು ಬಹಳ ಇಷ್ಟಪಟ್ಟು ಕಲಿತಾ ಇದ್ರು, ಹೇಗೆ? ಎಲ್ಲ ಕಲಿತಾರೆ, ಒಳ್ಳೆ ವಿಷಯದಲ್ಲಿ ಕಲೀಲಿಕ್ಕೆ. ಅವಳು ದೊಡ್ಡೊಂದು ಎಲ್ಲಿಯಾದರೂ ದೂರ ಕಲಿಸ್ತಕ್ಕಂಥ ಆಸೆ ಇತ್ತು, ಎಲ್ಲಾದರೂ ಊರಲ್ಲಿ ಬರೋರಿಗೆ ಹೋಗಿ ಕಲಿಸ್ತಕ್ಕಂಥ ಆಸೆ ಇತ್ತು. ಲವ್ ಏನಾದ್ರು ಇತ್ತ ಅಂತ ಕೇಳಿದ್ರೆ ಅವಾಗ ಅವ್ರು ಏನ್ ಹೇಳ್ತಾರೆ? ಇಲ್ಲ, ಅದಕ್ಕೆ ಕೇಳಿದ್ದೇನೆ. ಇಲ್ಲ, ಅವಳು ನೀವು ತೋರಿಸೋದು ಮದುವೆ ಹೋಗ್ತೇನೆ, ನೀವು ಸ್ವಲ್ಪ ಇದು ಮಾಡಿ ವೆಯ್ಟ್ ಮಾಡಿ, ಅವಳು ಕೆಲಸ ಸಿಕ್ಕಲಿ ಅಂತ ಹೇಳಿದ್ದಾರೆ ಅವಳು. ಈಗ ಹುಡುಗನ ಬಗ್ಗೆ ಏನಾದ್ರು ಗೊತ್ತಾಯ್ತು ಸರ್ ನಿಮಗೆ? ಮೊಹಮ್ಮದ್ ಮಿದ್ಲಾಜ್ ಅಂತ ಅವನ ಹೆಸರು ಅಂತ ಗೊತ್ತಾಯ್ತು. ಅವನ ಹಿನ್ನೆಲೆ ಏನು, ಎಲ್ಲಿ ಅವನು, ಏನಾದ್ರು ಗೊತ್ತಾಯ್ತಾ ಹೇಗೆ? ಅಲ್ಲ, ನೋಡುವಾಗ STP ಅವನಂತ ಹೇಳ್ತಾರೆ. ಅವನಲ್ಲಿ ಅಟ್ಲಾಸ್ ಜ್ಯುವೆಲ್ಲರಿ ಕೆಲಸ ಮಾಡಿದವಂತೆ, ಸೇಲ್ಸ್ಮನ್ ಅಂತೆ. ಹಾಗೆ ಹೇಳ್ತಾರೆ. ಮತ್ತೆ ಬರೋ ವಿಷಯ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಅವನು ಮೊನ್ನೆ ಅಲ್ಲಿ ನೋಡಿದ ಅಷ್ಟೇ ಅವನು. ಇಲ್ಲಿ ಈಗ ಮಗಳು ಮಿದ್ಲಾಜ್ ಜೊತೆಗೆ ಹೋಗಿರುವಂತದ್ದು, ಇದನ್ನ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತೀರಾ? ಅಲ್ಲ, ಸ್ವ ಇಚ್ಛೆಯಿಂದ ಹೋಗಿರ್ಬೋದು ಅಂತ ಹೇಳಿ ಶಂಕೆ? ಬ್ರೈನ್ ವಾಶ್ ಮಾಡಿ ಕೊಂಡೋಗಿರ್ಬೋದು. ಇಲ್ಲ, ಹಾಗೆ ಮೊನ್ನೆ ಲೆಟರ್ ಆಗಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರೈನ್ ವಾಶ್ ಮಾಡಿರ್ಬೋದು. ಈಗ ಮಗಳು ನಿಮ್ಮ ಈ ಮಾತಾಡೋದನ್ನ ಕೇಳ್ತಾ ಇದ್ರೆ ಏನ್ ಹೇಳ್ತೀರಾ ಅವರಿಗೆ? ಮತ್ತೆ ಬರ್ಬೇಕಂತ ಹೇಳ್ತೀರಾ? ಏನು ಬರಬೇಕು? ಅವಳು ಕೈ ಮುಗಿದು ಕೇಳ್ತಾನೆ, ಅವಳು ಬರಬೇಕು ಹೇಳಿ, ಅವಳು ಬರಬೇಕು ಹೇಳಿ. ಅಷ್ಟು ಪ್ರೀತಿದ ಮಗಳು, ಅವಳು ಬರಬೇಕು. ಇಷ್ಟವರೆಗೆ ಅವಳು ಏನು ಕಮ್ಮಿ ಮಾಡಲಿ, ನಾನು ಏನು ಕಮ್ಮಿ ಎಲ್ಲ ಕೇಳಿದೆಲ್ಲ ಕೊಡ್ತಾ ಇದ್ದೇನೆ. ಅವಳು ಬರ್ಬೋದು, ಅವಳು ಮಾತ್ರ ಪ್ರೀತಿ ಉಂಟು, ಬರ್ತಾಳೆ ಅವಳು, ಬರ್ಬೋದು ಅವಳು.
ಇದು ನೋಡಿದರೆ ಬರ್ಬೋದು ಅವಳು. ಈಗ ನೀವು ಗಲ್ಫ್ನಲ್ಲಿ ದುಡಿತಾ ಇದ್ರಿ, ಊರಲ್ಲಿ ಮಕ್ಕಳು ಚೆನ್ನಾಗಿರ್ತಾರೆ, ಮಕ್ಕಳು ಈಗ ವಿದ್ಯಾಭ್ಯಾಸ, ಮಗಳಿದು ವಿದ್ಯಾಭ್ಯಾಸ ಆಗಿದೆ, ಏನೆಲ್ಲ ಕನಸುಗಳಿತ್ತು, ನೀವು ಏನೆಲ್ಲ ಮಾಡ್ಬೇಕಂತಿದ್ರಿ ಅವರಿಗೆ? ಹಾಗೆಲ್ಲ ನಾವೀಗ ಕೆಲಸ ಹೋಗಿ ಅವ್ರಿಗೋಸ್ಕರ ನಾವು ಇಷ್ಟು ಕೆಲಸ ಮಾಡೋದು, ಅವರಿಗೋಸ್ಕರ ಇರುವುದರು. ಅವರೊಂದು ಒಳ್ಳೆ ದಾರಿಯಲ್ಲಿ ಮಾಡಬೇಕು, ಒಳ್ಳೆ ನಮ್ಮದು ಆಸೆ ಇಲ್ಲ, ನಮ್ಮದು ಆಸೆ ಇಲ್ಲ, ಅವ್ರದ್ದೆಲ್ಲ ಒಳ್ಳೆ ಎಲ್ಲಿ ಆಗಬೇಕು ಹೇಳಿ ಅಷ್ಟೇ ಹೇಳೋದು. ಒಳ್ಳೆ ದಾರಿ ನೋಡಬೇಕು ಅವರು. ಈಗ ಮಗಳು ನನಗೆ ಮಿದ್ಲಾಜೆ ಬೇಕು, ಹೆತ್ತವರು ಬೇಡ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಸರ್? ಇದು ಹಾಗೆ ಆಗಲಿಕ್ಕಿಲ್ಲ, ಹಾಗೆ ಹಾಗೆ ಆಗಲಿಕ್ಕಿಲ್ಲ, ಹಾಗೆ ಮದುವೆ ಆಗಲಿಕ್ಕಿಲ್ಲ, ಆಗಲಿಕ್ಕಿಲ್ಲ. ಈಗ ಕೊನೆ ಪಕ್ಷ ಮದುವೆ ಆಗಿದ್ರೆ ನಿಮ್ಮ ಡಿಸಿಷನ್ ಏನಿರುತ್ತೆ, ಮುಂದೆ ನಿರ್ಧಾರ ಯಾವ, ಮುಂದೆ ಅವರನ್ನು ಒಪ್ಕೊಳ್ತೀರಾ ಹೇಗೆ ಅಂತ? ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮದುವೆ ಆಗಲಿಕ್ಕಿಲ್ಲ, ಅವಳು ಬರ್ಬೋದು. ಈಗ ಸ್ಟೋರಿ ಮದುವೆ ಆಗಲಿಲ್ಲ, ಮದುವೆ ಆಗಲಿಕ್ಕಿಲ್ಲ ಅವಳು. ಇದು ವೈಶಾಲಿ ಅವರ ತಂದೆಯ ಮಾತು. ಒಟ್ಟಿನಲ್ಲಿ ಮಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ವೈಶಾಲಿ ಅನ್ನುವಂಥ ಮಗಳು ಹೆತ್ತವರು ಸಾಕಷ್ಟು ಆಸೆಯಿಂದ ಕಾಲೇಜಿಗೆ ಕಳಿಸಿದ್ರು. ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕಾದಲ್ಲಿ ಕ್ರಿಮಿನಾಲಜಿ ವ್ಯಾಸಂಗವನ್ನು ಮಾಡ್ತಾ ಇದ್ಲು. ಆದರೆ ಇದೀಗ ಮೊಹಮ್ಮದ್ ಮಿದ್ಲಾಜ್ ಎಂಬಾತ ಜೊತೆ ಪರಾರಿಯಾಗಿದ್ದಾಳೆ. ಮಗಳು ಮತ್ತೆ ನಮ್ಮ ಕಡೆಗೆ ಬರ್ತಾಳೆ, ಅವಳು ಮನಸ್ಸನ್ನ ಪರಿವರ್ತನೆ ಮಾಡಿಕೊಳ್ತಾಳೆ ಎಂಬ ಆಶಯದಲ್ಲಿ ಅವರ ಹೆತ್ತವರಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.